ಇವತ್ತು ನನ್ನ ಮಕ್ಕಳಿಗೆ ಇಷ್ಟವಾಗಿರುವಂಥ ಆಲೂ ಕಚೋರಿನ ಮಾಡಿದ್ದೇನೆ. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಇಷ್ಟು ಚಿಕ್ಕದಾಗಿ ಯಾರೂ ನಿಮಗೆ ಸರಳವಾಗಿ ಹೇಳಿಕೊಟ್ಟಿರೋದಿಲ್ಲ, ಅಷ್ಟು ಚೆನ್ನಾಗಿರ್ತದೆ. ನೋಡೋಣ ಬನ್ನಿ. ಮಾಡುವ ವಿಧಾನ ಬಂದುಬಿಟ್ಟು 1 ಕಪ್ಪು ಮೈದಾ ಹಿಟ್ಟು, 4ರ ಭಾಗದಲ್ಲಿರುವಂಥ 1 ಕಪ್ಪು ಗೋಧಿ ಹಿಟ್ಟು. ನಾವೇನು ಮೈದಾ ಹಿಟ್ಟು ತೊಗೋತೇವಲ್ಲ ಅದರ 4 ಭಾಗದಲ್ಲಿ 1 ಭಾಗ ಗೋಧಿ ಹಿಟ್ಟು ತಗೋಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಹಾಗೆ ಅಜ್ವಾನ ಅಂತೇವಲ್ಲ, ಓಂಕಾಳು, ಅದು ಕೂಡ ಒಂದು ಅರ್ಧ ಟೀ ಸ್ಪೂನು. ಹಾಗೆ 1-1.5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಅದನ್ನೆಲ್ಲ ಕಲಿಸ್ಕೊಳ್ಬೇಕು. ಉಪ್ಪು ಎಲ್ಲ ಕಡೆ ಆಗುವ ರೀತಿ ಚೆನ್ನಾಗಿ ಒಣ ಹಿಟ್ಟನ್ನೇ ಕಲಿಸ್ಕೊಳ್ರಿ. ಆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ನಾದ್ಕೋಬೇಕು. ನಾವು ಚಪಾತಿಗೆ ಯಾವ ರೀತಿ ನಾದ್ತೇವಲ್ಲ ಆ ರೀತಿ ಮೆತ್ತಗಿರಬಾರ್ದು, ಗಟ್ಟಿಯಾಗಿರಬೇಕು. ಈಗ ಇದನ್ನು 10 ನಿಮಿಷ ನೆನೆಯಲಿಕ್ಕೆ ಇಡ್ತೇನೆ. ಅಷ್ಟರಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಫ್ಯಾನ್ ಇಟ್ಟಿದ್ದೇನೆ. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನು ಸೋಂಪು ಕಾಳು ಹಾಗೆ ಕೊತ್ತಂಬರಿ ಕಾಳು ಇರ್ತದಲ್ಲ, ಧನಿಯಾ ಕಾಳು, ಅದನ್ನು 1-2 ಸುತ್ತಾಗುವಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಅಂದರೆ ಅರ್ಧ ಭಾಗ ಆಗಬೇಕು ಅಷ್ಟೇ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇದು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನ್ ಆದರೆ ಸಾಕು, ಭಾಳ ಬೇಡ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನೋಡಿ, ಇಷ್ಟು ಹಾಕ್ಕೊಂಡು ಆದಮೇಲೆ ನಾನು ಒಂದು ದೊಡ್ಡದಾಗಿರುವಂತಹ ಈರುಳ್ಳಿಯನ್ನು ಹೆಚ್ಚಿ ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಖಾರದ ಪುಡಿ. ಈಗ ನಾನು 2 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಅದನ್ನು ಸಪ್ರೇಟ್ ಇಟ್ಟಿದ್ದೇನೆ, ಸಿಪ್ಪೆ ಎಲ್ಲ ತೆಗೆದುಬಿಟ್ಟು. ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ. ನೋಡಿ, ನೀವು ಆಲೂಗಡ್ಡೆನ ಹಾಕ್ಕೊಂಡಾದಮೇಲೆ ಅಲ್ಲೇ ನೀವು ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮ್ಯಾಶ್ ಮಾಡ್ಕೊಂಡ್ರೆ ಅಲ್ಲೇ ಪೌಡ್ರ್ ಥರ ಆಗ್ತದೆ. ಯಾಕಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬೇಕಲ್ವ, ಹಾಗಾಗಿ ನಿಮಗೆ ಯಾರು ಇಷ್ಟು ಕ್ಲಿಯರಾಗಿ ಯಾರೂ ಹೇಳಿಕೊಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ರೀತಿ ನೀವು ಮ್ಯಾಶ್ ಮಾಡ್ತಾ ಇರಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಎಲ್ಲ ಮಸಾಲೆ ಎಲ್ಲನೂ ಹಿರ್ಕೊಂಡಾಗ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀವು ಕಲಿಸ್ಬೇಕು. ಹಾಗೆ ಸ್ವಲ್ಪ ನಾನು ಬೆಲ್ಲ ಹಾಕ್ತಾ ಇದ್ದೇನೆ, ಬಹಳ ಅಲ್ಲ, ಸ್ವಲ್ಪ. ನೋಡಿ, ಇಷ್ಟಾದರೆ ಸಾಕು. ಇಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತೇನೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಸಿ ನೀವು ಸಪ್ರೇಟಾಗಿ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ಮುಚ್ಚಿಟ್ಬೋದು. ರೆಡಿ ಆಯಿತು. ಈಗ ನಾನು ಹಿಟ್ಟನ್ನು ನಾದಿಟ್ಟಿದ್ನಲ್ಲ ಅದನ್ನು ನಾನು ಈಗ ತೊಗೊಳ್ತಾ ಇದ್ದೇನೆ. ನೋಡಿ, ಈಗ ಇದನ್ನು ಚೆನ್ನಾಗಿ ಮತ್ತೊಂದು ಸ್ವಲ್ಪ ನಾವು ನಾದಿಕೊಂಡು ಇದರಲ್ಲಿ ನಾನು 10 ಕಚೋರಿ ಮಾಡ್ತಾ ಇದ್ದೇನೆ. ಆಲೂ ಕಚೋರಿ ಸಮ ಗಾತ್ರದಲ್ಲಿ ಉಳ್ಳಿ ಮಾಡ್ಕೊಳ್ಳಿ. ಅಂದರೆ ಸಮ ಗಾತ್ರದಲ್ಲಿ ಇರುವಂತಷ್ಟೇ ಇವೆಲ್ಲನೂ ರೆಡಿ ಮಾಡ್ಕೊಳ್ರಿ. ಎಷ್ಟು ನಾವು ಹಿಟ್ಟು ತೊಗೊಂಡಿರ್ತೇವಲ್ಲ ಅಷ್ಟೇ ನಾವು ಕಚೋರಿಗೆ ಬೇಕಾಗುವಂತಹ ಹಾಲು ತೊಗೊಳ್ತೇವೆ. ನೋಡಿ, ಈ ರೀತಿ ನೀವು ಎಲ್ಲ ರೆಡಿ ಆಯ್ತಲ್ವ. ಈಗ ನೀವು ಅದೇ ಗಾತ್ರದಲ್ಲಿ ಉಂಡೆ ಕಟ್ಟಿ ಒಂದು ಪ್ಲೇಟಲ್ಲೇ ಹಾಕಿಟ್ಕೊಳ್ರಿ. ಯಾಕಂದರೆ ಈಸಿ ಆಗಬೇಕು, ಬೇಗ ಮಾಡಬೇಕಲ್ವ, ಹಾಗಾಗಿ. ನೋಡಿ, ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಒಬ್ಬೊಬ್ಬರು ಕೈಯಲ್ಲೇ ಮಾಡ್ತಾರೆ, ಯಾಕಂದರೆ ನಾನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಿದ್ದೇನೆ, ಹಾಗಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಬೇಗ ಆಗಬೇಕಲ್ವ. ಸಂಜೆ ಮಕ್ಕಳು ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಯಾವಾಗ ಮಾಡಿಕೊಡ್ತಾಳೆ ನಮ್ಮ ಮಮ್ಮಿ ಅಂತ ಕಾಯ್ತಾ ಇರ್ತಾರೆ. ಹಾಗಾಗಿ ಈಗ ನೋಡಿ, ಇದು ತುಂಬೋ ರೀತಿಯೂ ಕೂಡ ಎಲ್ಲೂ ಹೊರಗೆ ಬರದಂತೆ ಚೆನ್ನಾಗಿ ತುಂಬಬೇಕು. ಈಗ ನಾನು ಎಲ್ಲನೂ ತುಂಬಿ ರೆಡಿ ಮಾಡಿ ಇಟ್ಕೊಳ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯಾರೂ ಸಬ್ಸ್ಕ್ರೈಬೇ ಮಾಡೋದಿಲ್ಲ, ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ನೀಡಿ. ನೋಡಿ, ನಾನು ಎಲ್ಲನೂ ಈ ರೀತಿ ತುಂಬಿ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದನ್ನು ಮುಚ್ಚಿಡಬೇಕು, ಬೇಗ ಒಡಿತದೆ. ಇಲ್ಲ ಅಂದರೆ ಸ್ವಲ್ಪ ಗಾಳಿಗಿಡಬಾರ್ದು. ಈಗ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ನೋಡಿ, ಒಂದೇ ಹದದಲ್ಲಿ ಲಟ್ಟಿಸ್ಬೇಕು. ಈಗ ನಾನು ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ
ಸಣ್ಣ ಉರಿಯಲ್ಲೇ ನೀವು ಬೇಯಿಸ್ರಿ, ಯಾಕಂದರೆ ಹಿಟ್ಟು ದಪ್ಪ ಇರ್ತದೆ, ಮಸಾಲೆ ಒಳಗಡೆ ಇರ್ತದಲ್ಲ ಅದೆಲ್ಲ ಚೆನ್ನಾಗಿ ಉಬ್ಬಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ. ನಮ್ಮ ಮನೇಲಿ ಮಕ್ಕಳು ಏನಂತಾರೆ, ಮಮ್ಮಿ ನೀನೇ ಒಂದು ಅಂಗಡಿ ಇಟ್ಬಿಡಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಾವು ಮಾಡುವಂಥ ವೆರೈಟಿ ಅವರಿಗೆ ತುಂಬ ಇಷ್ಟ ಆಗ್ತದೆ. ಮಕ್ಕಳು ಖುಷಿಯಾಗಿದ್ದರೆ ಮನೆಯೆಲ್ಲ ಖುಷಿಯಾಗಿರ್ತದೆ.